ತನ್ನ ಗಂಡ ಇದ್ರೂ ಕೂಡ ಅಕ್ರಮ ಸಂಬಂಧ ಇಟ್ಟುಕೊಂಡ ಯುವತಿ ಅವನ ಜೊತೆ ಮುಂದೆ ಮಾಡಿದ್ದೇನು? ಇಂಥದೊಂದು ಘಟನೆ ಈ ಸಮಾಜದಲ್ಲಿ ನಡೆಯುತ್ತಾ? ಇಷ್ಟು ಸಣ್ಣ ವಿಷಯಕ್ಕೆ ಕೊಲೆಗಳು ನಡೆಯುತ್ತಾ ಅನ್ನೋದೇ ನಂಬೋದಕ್ಕೆ ಆಗ್ತಾ ಇಲ್ಲ. ಏನಿದು ಪ್ರಕರಣ? ಯಾವ ವಿಷಯಕ್ಕೆ ಕೊಲೆ ನಡೆಯಿತು? ಪ್ರಿಯಕನನ್ನು ತುಂಡು ತುಂಡಾಗಿ ಕೊಂದು ಗೆಳತಿಯ ಮನೆಯಲ್ಲಿ ಹೂತಿಟ್ಟ ಯುವತಿ. ಹೌದು ಫ್ರೆಂಡ್ಸ್, ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಸಂಚಲನ ಮೂಡಿಸುವ ಘಟನೆಯೊಂದು ನಡೆದಿದೆ. ಪ್ರತಾಪಗಢದಲ್ಲಿ ವಾಸವಿದ್ದ ಯುವತಿಯೊಬ್ಬಳು ಈ ಭಯಾನಕ ಕೃತ್ಯ ಎಸಗಿದ್ದು, ಆಕೆ ಮಾಡಿದ ಕೊಲೆಗೆ ಉತ್ತರ ಪ್ರದೇಶ, ಬಿಹಾರ, ಹರಿಯಾಣದ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ತನ್ನ ಪ್ರೇಮಿಯನ್ನು ತುಂಡು ತುಂಡಾಗಿ ಕತ್ತರಿಸಿದ ಯುವತಿಯೊಬ್ಬಳು ಆತನ ದೇಹದ ಭಾಗಗಳನ್ನು ತನ್ನ ಗೆಳತಿಯ ಮನೆಯಲ್ಲಿ ಹೂತಿಟ್ಟಿರುವ ಆಘಾತಕಾರಿ ಮತ್ತು ಭಯಾನಕ ಕೃತ್ಯ ನಡೆದಿದೆ. ಇದು ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ನಡೆದಿದೆ. ಪತನಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸುರಂಶಾ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಯುವತಿ ತನ್ನ ಪತಿಯೊಂದಿಗೆ ಸೇರಿ ತನ್ನ ಪ್ರಿಯಕನನ್ನು ಕೊಂದಿದ್ದಾಳೆ. ನಂತರ ಸಮೀಪದಲ್ಲಿ ವಾಸಿಸುವ ತನ್ನ ಸ್ನೇಹಿತೆಯ ಮನೆಯಲ್ಲಿ ಆತನ ಶವವನ್ನು ಹೂತಿದ್ದಾಳೆ. ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಮಹಿಳೆಯೊಬ್ಬಳು ಇಂತಹ ಕೃತ್ಯ ಎಸಗಿದ್ದು 3 ರಾಜ್ಯಗಳ ಪೊಲೀಸರನ್ನು ಬೆಚ್ಚಿ ಬೀಳಿಸಿದೆ. ಮಹಿಳೆ ತನ್ನ ಪತಿಯೊಂದಿಗೆ ಸೇರಿ ತನ್ನ ಪ್ರಿಯಕನನ್ನು ಕೊಂದಿರುವುದಾಗಿ ಆಕೆಯೇ ಒಪ್ಪಿಕೊಂಡಿದ್ದಾಳೆ. ಇನ್ನು ಮೃತ ಯುವಕ ಬಿಹಾರದ ನಿವಾಸಿ. ಹಲವು ದಿನಗಳಿಂದ ಆತನ ಸುಳಿವು ಸಿಗದಿದ್ದಾಗ ಆತನ ಮನೆಯವರು ಬಿಹಾರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು. ನಂತರ ಪೊಲೀಸರು ತನಿಖೆ ಆರಂಭಿಸಿದಾಗ ಈ ಒಂದು ಭಯಾನಕ ಕೊಲೆ ಪ್ರಕರಣ ಬಯಲಾಗಿದೆ. ಇದು ಪತನಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸೋಮಶಾ ಗ್ರಾಮದಲ್ಲಿ ಪ್ರಕರಣ ನಡೆದಿದೆ. ಇಲ್ಲೇ ನೆಲೆಸಿರುವ ವಿನೋದ್ ಮತ್ತು ಅವರ ಪತ್ನಿ ಪುಷ್ಪ ಗುರುಗ್ರಾಮದಲ್ಲಿರುವ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲೇ ಬಿಹಾರದ ಮುನಿಯಾರಿ ಡ್ಯಾಮ್ ನಿವಾಸಿಯಾದ 45 ವರ್ಷದ ಶಿವನಾಥ್ ಎಂಬುವರೊಂದಿಗೆ ಪುಷ್ಪ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಳು. ಆದರೆ ಸ್ವಲ್ಪ ದಿನದಲ್ಲಿಯೇ ಆಕೆಗೆ ಶಿವನಾಥನ ಸಂಬಂಧ ಬೇಡವಾಯಿತು. ಅವಳು ಶಿವನಾಥನಿಂದ ದೂರವಾಗಲು ಬಯಸಿದ್ದಳು. ಆದರೆ ಶಿವನಾಥ್ ಆಕೆಯೊಂದಿಗಿನ ಸಂಬಂಧವನ್ನು ಕೊನೆಗೊಳಿಸಲು ಸಿದ್ಧವಾಗಿರಲಿಲ್ಲ. ಆಕೆ ಎಷ್ಟೇ ಅವನಿಂದ ದೂರವಿರಲು ಪ್ರಯತ್ನ ಪಟ್ಟರೂ ಆತ ಮಾತ್ರ ಅವಳನ್ನು ಬಿಡ್ತಾನೆ ಇರಲಿಲ್ಲ. ಆಗ ಬೇರೆ ದಾರಿ ಇಲ್ಲದೆ ಅವಳ ಗಂಡ ವಿನೋದ್ಗೆ ಈ ವಿಷಯ ತಿಳಿಸಿದ್ದಳು. ಹಾಗೆ ಇವರಿಬ್ಬರು ಆತನಿಗೆ ಎಷ್ಟೇ ಹೇಳಿದರೂ ಕೂಡ ಅವರ ಮಾತನ್ನು ಕೇಳ್ತಾನೆ ಇರಲಿಲ್ಲ. ಹೀಗೆ ಪುಷ್ಪಗೆ ತೊಂದರೆ ಕೊಡ್ತಾ ಇರ್ತಿದ್ದ. ಹೀಗಾಗಿ ಪುಷ್ಪ ಹಾಗೂ ಅವಳ ಗಂಡ ವಿನೋದ್ ಇವರಿಬ್ಬರು ಸೇರಿ ಶಿವನಾಥನನ್ನು ಕೊಲ್ಲಲು ಪ್ಲಾನ್ ಮಾಡ್ತಾರೆ. ಹೌದು, 1 ತಿಂಗಳ ಕಾಲ ಪುಷ್ಪ ಕಂಪನಿಯಿಂದ ರಜೆ ಪಡೆದು ಊರಿಗೆ ಹೋಗಿದ್ದಳು. ತನ್ನ ಪ್ರಿಯಕರ ಶಿವನಾಥನನ್ನು ಕೂಡ ಅಲ್ಲಿಗೆ ಕರೆದಿದ್ದಳು. ತನ್ನ ಪ್ರೇಯಸಿಯನ್ನು ಭೇಟಿಯಾಗಲು ಬಂದ ಶಿವನಾಥನಿಗೆ ಮುಂದೆ ತನಗೆ ಏನಾಗಲಿದೆ ಎಂದು ತಿಳಿದೇ ಇರಲಿಲ್ಲ. ಪುಷ್ಪ ತನ್ನ ಸ್ನೇಹಿತೆ ಪುನಃ ಮನೆಯಲ್ಲಿ ಭೇಟಿಯಾಗಲು ಶಿವನಾಥನಿಗೆ ಕರೆ ಮಾಡಿದ್ದಳು. ಅಲ್ಲಿಗೆ ಬಂದ ಶಿವನಾಥನನ್ನು ಪುಷ್ಪ ಹಾಗೂ ಆಕೆಯ ಗಂಡ ಅವನನ್ನು ಕತ್ತು ಎಸಗಿ ಕೊಂದು ಆ ದೇಹವನ್ನು 3 ಭಾಗಗಳಾಗಿ ಕತ್ತರಿಸಿ ಹರಿತವಾದ ಆಯುಧದಿಂದ ದೇಹವನ್ನು 3 ತುಂಡುಗಳನ್ನಾಗಿ ಮಾಡಿ ನಂತರ ಪುನಃ ಅವರ ಮನೆಯಲ್ಲಿ ಆ ಶವವನ್ನು ಹೂತು ಹಾಕಿದ್ದರು. ಇದೆಲ್ಲ ಕೆಲಸ ಮುಗಿಸಿ ವಿನೋದ್ ಮತ್ತು ಪುಷ್ಪ ಅವರು ಕೆಲಸ ಮಾಡ್ತಾ ಇದ್ದ ಗುರುಗ್ರಾಮ ಎಂಬ ಊರಿಗೆ ಹೋಗ್ತಾರೆ. ಈ ನಡುವೆ ಬಿಹಾರದ ಪೊಲೀಸರು ಶಿವನಾಥನಿಗಾಗಿ ಹುಡುಕಾಟ ನಡೆಸಿದ್ದರು. ಆಗ ಪುಷ್ಪ ಜೊತೆ ನಿತ್ಯ ಸಂಪರ್ಕದಲ್ಲಿದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಅವನು ಕೊನೆಯದಾಗಿ ಮಾತನಾಡಿದ ವ್ಯಕ್ತಿ ಪುಷ್ಪ ಆಗಿದ್ದರಿಂದ ಆಕೆಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದರು. ಪೊಲೀಸರು ಅವರ ರೀತಿಯಲ್ಲಿ ವಿಚಾರಣೆ ನಡೆಸಿದಾಗ ಆ ವೇಳೆ ಪುಷ್ಪ ಆಕೆ ಈ ಕೊಲೆಯನ್ನು ಮಾಡಿರೋದನ್ನು ಒಪ್ಪಿಕೊಳ್ಳುತ್ತಾಳೆ. ನಂತರ ಪೊಲೀಸರು ಪ್ರತಾಪಗಢದಲ್ಲಿರುವ ಪುಷ್ಪರವರ ಸ್ನೇಹಿತೆಯ ಮನೆಯಿಂದ ಆ ಶವವನ್ನು ವಶಪಡಿಸಿಕೊಂಡರು. ಆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸುತ್ತಾರೆ. ಹಾಗೆ ಈ ವಿಷಯವನ್ನು ಶಿವನಾಥ್ರವರ ಕುಟುಂಬದವರಿಗೆ ತಿಳಿಸುತ್ತಾರೆ. ಹಾಗೆ ಈ ಕೊಲೆಯಲ್ಲಿ ಭಾಗಿಯಾಗಿದ್ದ ಪುಷ್ಪಾಳ ಗೆಳತಿಯನ್ನ ಇನ್ನು ಪೊಲೀಸರು ಹುಡುಕುತ್ತಿದ್ದಾರೆ. ಇಲ್ಲಿ ಯಾರ ತಪ್ಪಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.